ಆ ಸರ್ಕಾರಿ ಅಧಿಕಾರಿ ರೈತರು ಮತ್ತು ವರ್ತಕರ ಹಿತವನ್ನ ಕಾಪಾಡಬೇಕಾದ ಅಧಿಕಾರಿ. ತಾನಾಯಿತು ತನ್ನ ಕೆಲಸವಾಯಿತು ಅಂತ ಸರ್ಕಾರಿ ಸಂಬಳವನ್ನ ಪಡೆದು ಇರಬೇಕಾಗಿದ್ದ ಅಧಿಕಾರಿ ಲಂಚ ಪಡೆದು ಪೇಚಿಗೆ ಸಿಲುಕಿದ್ದಾರೆ. ಹೌದು, ಕಲಬುರಗಿ ಕೃಷಿ ಉತ್ಪನ್ನ ಮಾರುಕಟ್ಟೆ ಸಮಿತಿ ಆಡಳಿತ ಅಧಿಕಾರಿ ಲಂಚದ ವಿಡಿಯೋ ಇದೀಗ ಎಲ್ಲೆಡೆ ವೈರಲ್ ಆಗಿದ್ದು, ವಿಡಿಯೋ ವೈರಲ್ ಆಗ್ತಾ ಇದ್ದಂಗೆ ಅಧಿಕಾರಿಯನ್ನ ಅಮಾನತು ಮಾಡಲಾಗಿದೆ. ಅವಾಗ ಒಂದು ವರದಿ ನಿಮ್ಮ ಮುಂದೆ. ಜೀಪಿನಲ್ಲಿ ಕುಳಿತು ಲಂಚ ಸ್ವೀಕರಿಸುತ್ತಿರುವ ಮಹಿಳಾ ಅಧಿಕಾರಿ, ಲಂಚಾಧಿಕಾರಿ ವಿರುದ್ಧ ಕಠಿಣ ಕ್ರಮಕ್ಕೆ ಆಗ್ರಹಿಸುತ್ತಿರುವ ರೈತ ಮುಖಂಡರು. ಈ ದೃಶ್ಯಗಳು ಕಂಡುಬಂದಿದ್ದು ಜೇವರ್ಗಿ ಪಟ್ಟಣದ ಕೃಷಿ ಉತ್ಪನ್ನ ಮಾರುಕಟ್ಟೆಯಲ್ಲಿ. ಕಲಬುರಗಿ ಎಪಿಎಂಸಿ ಆಡಳಿತಾಧಿಕಾರಿ ಲಂಚಾವತಾರ. ವಿಡಿಯೋ ವೈರಲ್, ಎಪಿಎಂಸಿ ಆಡಳಿತಾಧಿಕಾರಿ ಸಸ್ಪೆಂಡ್. ಈ ಫೋಟೋದಲ್ಲಿ ಕಾಣ್ತಿರುವ ಈ ಅಧಿಕಾರಿ ಹೆಸರು ಸವಿತಾ ನಾಯಕ್, ಕಲಬುರಗಿ ಕೃಷಿ ಉತ್ಪನ್ನ ಮಾರುಕಟ್ಟೆಯ ಆಡಳಿತಾಧಿಕಾರಿ. ಈ ಸವಿತಾ ನಾಯಕ್ ಪ್ರತಿನಿತ್ಯ ಎಪಿಎಂಸಿಯಲ್ಲಿನ ವರ್ತಕರು ಮತ್ತು ರೈತರ ರಕ್ತ ಹೀರುತ್ತಿದ್ದಾಳೆ. ಜೇವರ್ಗಿ ಎಪಿಎಂಸಿಯಿಂದ ಹೊರಹೋಗುವಂಥ ಪ್ರತಿಯೊಂದು ಗೂಡ್ಸ್ ವಾಹನದ ಮಾಲೀಕರು ಟ್ಯಾಕ್ಸ್ ಕಟ್ಟಬೇಕು. ಆದರೆ ಬೆಳವಣಿಗೆಯಷ್ಟು ವಾಹನದ ಟ್ಯಾಕ್ಸ್ ಕಟ್ಟಿಸಿಕೊಂಡು ಉಳಿದ ವಾಹನಗಳನ್ನು ಇವರು ಟ್ಯಾಕ್ಸ್ ಕಟ್ಟಿಸಿಕೊಳ್ಳದೆ ಬಿಡ್ತಾ ಇದ್ರು. ಹೀಗೆ ಟ್ಯಾಕ್ಸ್ ಕಟ್ಟದೆ ಹೊರಹೋದ ವಾಹನಗಳ ಟ್ಯಾಕ್ಸ್ ಹಣವನ್ನು ತಿಂಗಳಿಗೆ 20 ರಿಂದ 25 ಸಾವಿರ ಹಣವನ್ನು ಲಂಚದ ರೂಪದಲ್ಲಿ ಸವಿತಾ ನಾಯಕ್ ಪಡೆಯುತ್ತಿದ್ರು. ವರ್ತಕರಿಂದ ಲಂಚ ಪಡೆಯುತ್ತಿರುವುದು ಎಪಿಎಂಸಿ ಸಿಸಿಟಿವಿಯಲ್ಲಿಯೇ ಸೆರೆಯಾಗಿದೆ. ಬಟ್ ಇವರು ಹಣ ತಗೊಂಡದ್ದು ಪ್ರೂವ್ ಆಗಿದೆ. ತಕ್ಷಣ ಇವರು ಸಚಿವರಿಗೆ ನಾವು ವಿನಂತಿ ಮಾಡ್ಕೊಳ್ತೀವಿ ಮತ್ತು ಜಿಲ್ಲಾಧಿಕಾರಿಗಳು ವಿನಂತಿ ಮಾಡ್ಕೋತೀವಿ ಮತ್ತು ಎಪಿಎಂಸಿ ಸಂಬಂಧಪಟ್ಟ ಸಚಿವರಾಗಿರ್ತಂಥ ಶಿವಾನಂದ ಪಾಟೀಲ್ ಅವರು ನಾವು ವಿನಂತಿ ಮಾಡ್ಕೋತೀವಿ. ಈ ಭ್ರಷ್ಟ ಅಧಿಕಾರಿಗಳನ್ನು ಕೂಡಲೇ ಇಲ್ಲಿಂದ ವರ್ಗಾವಣೆ ಮಾಡಿರಿ. ಇಲ್ಲಪ್ಪ ಅಂತಂದ್ರೆ ಇವರು ಸೇವೆಯಿಂದನೇ ಮೊದಲು ಅಮಾನತು ಮಾಡಿ ತನಿಖೆ ಮಾಡಿರಿ. ಇವರು ಒಂದು ಲಾರಿಗೆ ಟ್ಯಾಕ್ಸಿಗೆ 7,000 ರೂಪಾಯಿ ಇತ್ತಪ್ಪ ಅಂದ್ರೆ 3,000 ರೂಪಾಯಿ ಕಮಿಷನ್ ತೊಗೊಂಡು ಇವತ್ತು ಸರ್ಕಾರಕ್ಕೆ ನಷ್ಟವನ್ನು ಉಂಟು ಮಾಡಿ ಆ 3,000 ತಾವು ಪಾಲುದಾರರಾಗಿ ಇವರು ಹಂಚ್ಕೋದು ಇದು ಒಂದು ಬಿಸ್ನೆಸ್ ಆಗಿಬಿಟ್ಟದ. ಇನ್ನು ಕೃಷಿ ಉತ್ಪನ್ನ ಮಾರುಕಟ್ಟೆಯ ಆಡಳಿತಾಧಿಕಾರಿ ಸವಿತಾ ನಾಯಕ್ ಕಳೆದ ಅನೇಕ ದಿನಗಳಿಂದ ರೈತರು ಮತ್ತು ವರ್ತಕರಿಂದ ಹಣ ವಸೂಲಿ ಮಾಡ್ತಿದ್ದಾರೆ ಎಂದು ರೈತ ಸಂಘಟನೆಗಳು ಆರೋಪ ಮಾಡಿವೆ. ಈ ಬಗ್ಗೆ ರಾಜ್ಯ ಕೃಷಿ ಮಾರಾಟ ನಿರ್ದೇಶಕರಿಗೆ ರೈತ ಸಂಘಟನೆಗಳು ದೂರು ಕೊಟ್ಟಿದ್ದರು. ಇದೀಗ ದೂರಿನ ಅನ್ವಯ ಎಪಿಎಂಸಿ ಆಡಳಿತಾಧಿಕಾರಿ ಸವಿತಾ ನಾಯಕ್ರನ್ನ ಅಮಾನತು ಮಾಡಲಾಗಿದೆ. ಒಂದು ಗಾಡಿಗೆ 6,000 7,000 ಟ್ಯಾಕ್ಸ್ ಹರಿಬೇಕ್ರಿ. 10 ಗಾಡಿ ಹೋಲಕತ್ತೀವಿ ಅಂದ್ರೆ 1 ಗಾಡಿಗೆ ಟ್ಯಾಕ್ಸ್ ಹರಿತಾರ್ರಿ ಅವರು. 9 ಗಾಡಿ ಅಷ್ಟೇ ಬಿಡ್ತಾರ್ರಿ. ಇವತ್ತು ನಮ್ಮ ಜೇವರ್ಗಿ ಅಲ್ರಿ, ಅಫ್ಜಲ್ಪುರ ಆಗಲ್ರಿ, ಎಲ್ಲ ಕಡೆಯಿಂದ ರೀ. ಇವು ಇಷ್ಟೇ 2 ತಾಲೂಕು ಅಂತ ಅಲ್ರಿ, ಎಲ್ಲ ಕಡೆ ರೀ. ಈಗ ಮಹಾರಾಷ್ಟ್ರ ಎಪಿಎಂಸಿ ಕಾಯ್ದೆ ಏನದ ರೀ, ಅಲ್ಲಿ ರೈತರ ಮಾಲಿಗೆ ಟ್ಯಾಕ್ಸ್ ಇಲ್ರಿ. ಅಲ್ಲಿ ಈಗ ಮಹಾರಾಷ್ಟ್ರ ಹೋಗ್ಬೇಕಾದ್ರೆ ಅಫ್ಜಲ್ಪುರ ಹಿಂಗೆ ಹೋಗ್ತದೆ ರೀ. ಆ ದುಡ್ಡು ಏನು ಮಾಡ್ತಾರೆ, ಇವ್ರು ಕವರೇಜ್ ಮಾಡ್ಕೊಂಡು ಗಾಡಿ 1 ಟ್ಯಾಕ್ಸ್ ಹರಿದು 9 ಗಾಡಿ ಫ್ರೀ ಬಿಟ್ಬಿಡ್ತಾರೆ. ಅದೇನೇ ಇರಲಿ, ರೈತರು ಕಷ್ಟಪಟ್ಟು ಬೆಳೆ ಬೆಳೆದರೂ ಸೂಕ್ತ ಬೆಲೆ ಸಿಗದೆ ಕಂಗಾಲಾಗಿದ್ದಾರೆ. ಹೀಗಿರುವಾಗ ಎಪಿಎಂಸಿ ಆಡಳಿತಾಧಿಕಾರಿ ಸವಿತಾ ನಾಯಕ್ ರೈತರು ಮತ್ತು ವರ್ತಕರಿಂದ ಲಂಚ ಪಡೆದು ಇದೀಗ ಅಮಾನತಾಗಿರೋದು ಮಾತ್ರ ವಿಪರ್ಯಾಸ. ಓಂ ಪ್ರಕಾಶ್, H300, ರಿಪಬ್ಲಿಕ್ ಕನ್ನಡ, ಕಲಬುರಗಿ. ಆ ಸರ್ಕಾರಿ ಅಧಿಕಾರಿ ರೈತರು ಮತ್ತು ವರ್ತಕರ ಹಿತವನ್ನ ಕಾಪಾಡಬೇಕಾದ ಅಧಿಕಾರಿ. ತಾನಾಯಿತು ತನ್ನ ಕೆಲಸವಾಯಿತು ಅಂತ ಸರ್ಕಾರಿ ಸಂಬಳವನ್ನ ಪಡೆದು ಇರಬೇಕಾಗಿದ್ದ ಅಧಿಕಾರಿ ಲಂಚ ಪಡೆದು ಪೇಚಿಗೆ ಸಿಲುಕಿದ್ದಾರೆ. ಹೌದು, ಕಲಬುರಗಿ ಕೃಷಿ ಉತ್ಪನ್ನ ಮಾರುಕಟ್ಟೆ ಸಮಿತಿ ಆಡಳಿತ ಅಧಿಕಾರಿ ಲಂಚದ ವಿಡಿಯೋ ಇದೀಗ ಎಲ್ಲೆಡೆ ವೈರಲ್ ಆಗಿದ್ದು, ವಿಡಿಯೋ ವೈರಲ್ ಆಗ್ತಾ ಇದ್ದಂಗೆ ಅಧಿಕಾರಿಯನ್ನ ಅಮಾನತು ಮಾಡಲಾಗಿದೆ. ಅವಾಗ ಒಂದು ವರದಿ ನಿಮ್ಮ ಮುಂದೆ. ಜೀಪಿನಲ್ಲಿ ಕುಳಿತು ಲಂಚ ಸ್ವೀಕರಿಸುತ್ತಿರುವ ಮಹಿಳಾ ಅಧಿಕಾರಿ, ಲಂಚಾಧಿಕಾರಿ ವಿರುದ್ಧ ಕಠಿಣ ಕ್ರಮಕ್ಕೆ ಆಗ್ರಹಿಸುತ್ತಿರುವ ರೈತ ಮುಖಂಡರು. ಈ ದೃಶ್ಯಗಳು ಕಂಡುಬಂದಿದ್ದು ಜೇವರ್ಗಿ ಪಟ್ಟಣದ ಕೃಷಿ ಉತ್ಪನ್ನ ಮಾರುಕಟ್ಟೆಯಲ್ಲಿ. ಕಲಬುರಗಿ ಎಪಿಎಂಸಿ ಆಡಳಿತಾಧಿಕಾರಿ ಲಂಚಾವತಾರ. ವಿಡಿಯೋ ವೈರಲ್, ಎಪಿಎಂಸಿ ಆಡಳಿತಾಧಿಕಾರಿ ಸಸ್ಪೆಂಡ್. ಈ ಫೋಟೋದಲ್ಲಿ ಕಾಣ್ತಿರುವ ಈ ಅಧಿಕಾರಿ ಹೆಸರು ಸವಿತಾ ನಾಯಕ್, ಕಲಬುರಗಿ ಕೃಷಿ ಉತ್ಪನ್ನ ಮಾರುಕಟ್ಟೆಯ ಆಡಳಿತಾಧಿಕಾರಿ. ಈ ಸವಿತಾ ನಾಯಕ್ ಪ್ರತಿನಿತ್ಯ ಎಪಿಎಂಸಿಯಲ್ಲಿನ ವರ್ತಕರು ಮತ್ತು ರೈತರ ರಕ್ತ ಹೀರುತ್ತಿದ್ದಾಳೆ.
ಜೇವರ್ಗಿ ಎಪಿಎಂಸಿಯಿಂದ ಹೊರಹೋಗುವಂತ ಪ್ರತಿಯೊಂದು ಗೂಡ್ಸ್ ವಾಹನದ ಮಾಲೀಕರು ಟ್ಯಾಕ್ಸ್ ಕಟ್ಟಬೇಕು. ಆದರೆ ಬೆರಳೆಣಿಕೆಯಷ್ಟು ವಾಹನದ ಟ್ಯಾಕ್ಸ್ ಕಟ್ಟಿಸಿಕೊಂಡು ಉಳಿದ ವಾಹನಗಳನ್ನ ಇವರು ಟ್ಯಾಕ್ಸ್ ಕಟ್ಟಿಸಿಕೊಳ್ಳದೆ ಬಿಡ್ತಾ ಇದ್ರು. ಹೀಗೆ ಟ್ಯಾಕ್ಸ್ ಕಟ್ಟದೆ ಹೊರಹೋದ ವಾಹನಗಳ ಟ್ಯಾಕ್ಸ್ ಹಣವನ್ನ ತಿಂಗಳಿಗೆ 20 ರಿಂದ 25 ಸಾವಿರ ಹಣವನ್ನ ಲಂಚದ ರೂಪದಲ್ಲಿ ಸವಿತಾ ನಾಯಕ್ ಪಡೆಯುತ್ತಿದ್ರು. ವರ್ತಕರಿಂದ ಲಂಚ ಪಡೆಯುತ್ತಿರುವುದು ಎಪಿಎಂಸಿ ಸಿಸಿಟಿವಿಯಲ್ಲಿಯೇ ಸೆರೆಯಾಗಿದೆ. ಬಟ್ ಇವ್ರು ಹಣ ತಗೊಂಡದ್ದು ಪ್ರೂವ್ ಆಗಿದೆ. ತಕ್ಷಣ ಇವರು ಸಚಿವರಿಗೆ ನಾವು ವಿನಂತಿ ಮಾಡ್ಕೊಳ್ತೀವಿ ಮತ್ತು ಜಿಲ್ಲಾಧಿಕಾರಿಗಳು ವಿನಂತಿ ಮಾಡ್ಕೋತೀವಿ ಮತ್ತು APMC ಸಂಬಂಧಪಟ್ಟ ಸಚಿವರಾಗಿರ್ತಂಥ ಶಿವಾನಂದ ಪಾಟೀಲ್ ಅವರು ನಾವು ವಿನಂತಿ ಮಾಡ್ಕೋತೀವಿ. ಈ ಭ್ರಷ್ಟ ಅಧಿಕಾರಿಗಳನ್ನು ಕೂಡಲೇ ಇಲ್ಲಿಂದ ವರ್ಗಾವಣೆ ಮಾಡಿರಿ. ಇಲ್ಲಪ್ಪ ಅಂತಂದ್ರೆ ಇವರು ಸೇವೆಯಿಂದನೇ ಮೊದಲು ಅಮಾನತು ಮಾಡಿ ತನಿಖೆ ಮಾಡಿರಿ. ಇವರು ಒಂದು ಲಾರಿಗೆ ಟ್ಯಾಕ್ಸಿಗೆ 7,000 ರೂಪಾಯಿ ಇತ್ತಪ್ಪ ಅಂದ್ರೆ 3,000 ರೂಪಾಯಿ ಕಮಿಷನ್ ತೊಗೊಂಡು ಇವತ್ತು ಸರ್ಕಾರಕ್ಕೆ ನಷ್ಟವನ್ನು ಉಂಟು ಮಾಡಿ ಆ 3,000 ತಾವು ಪಾಲುದಾರರಾಗಿ ಇವರು ಹಂಚ್ಕೋದು ಇದು ಒಂದು ಬಿಸ್ನೆಸ್ ಆಗಿಬಿಟ್ಟದ. ಇನ್ನು ಕೃಷಿ ಉತ್ಪನ್ನ ಮಾರುಕಟ್ಟೆಯ ಆಡಳಿತಾಧಿಕಾರಿ ಸವಿತಾ ನಾಯಕ್ ಕಳೆದ ಅನೇಕ ದಿನಗಳಿಂದ ರೈತರು ಮತ್ತು ವರ್ತಕರಿಂದ ಹಣ ವಸೂಲಿ ಮಾಡ್ತಿದ್ದಾರೆ ಎಂದು ರೈತ ಸಂಘಟನೆಗಳು ಆರೋಪ ಮಾಡಿವೆ. ಈ ಬಗ್ಗೆ ರಾಜ್ಯ ಕೃಷಿ ಮಾರಾಟ ನಿರ್ದೇಶಕರಿಗೆ ರೈತ ಸಂಘಟನೆಗಳು ದೂರು ಕೊಟ್ಟಿದ್ದರು. ಇದೀಗ ದೂರಿನ ಅನ್ವಯ ಎಪಿಎಂಸಿ ಆಡಳಿತಾಧಿಕಾರಿ ಸವಿತಾ ನಾಯಕ್ರನ್ನ ಅಮಾನತು ಮಾಡಲಾಗಿದೆ. ಒಂದು ಗಾಡಿಗೆ 6,000-7,000 ಟ್ಯಾಕ್ಸ್ ಹರಿಬೇಕ್ರಿ. 10 ಗಾಡಿ ಹೋಲಕತ್ತೀವಿ ಅಂದ್ರೆ 1 ಗಾಡಿಗೆ ಟ್ಯಾಕ್ಸ್ ಹರಿತಾರ್ರಿ ಅವರು. 9 ಗಾಡಿ ಅಷ್ಟೇ ಬಿಡ್ತಾರ್ರಿ. ಇವತ್ತು ನಮ್ಮ ಜೇವರ್ಗಿ ಅಲ್ರಿ, ಅಫ್ಜಲ್ಪುರ ಆಗಲ್ರಿ, ಎಲ್ಲ ಕಡೆಯಿಂದ ರೀ. ಇವು ಇಷ್ಟೇ 2 ತಾಲೂಕು ಅಂತ ಅಲ್ರಿ, ಎಲ್ಲ ಕಡೆ ರೀ. ಈಗ ಮಹಾರಾಷ್ಟ್ರ APMC ಕಾಯ್ದೆ ಏನದ ರೀ, ಅಲ್ಲಿ ರೈತರ ಮಾಲಿಗೆ ಟ್ಯಾಕ್ಸ್ ಇಲ್ರಿ ಅಲ್ಲಿ. ಈಗ ಮಹಾರಾಷ್ಟ್ರ ಹೋಗ್ಬೇಕಾದ್ರೆ ಅಫ್ಜಲ್ಪುರ ಹಿಂಗೆ ಹೋಗ್ತದೆ ರೀ. ಆ ದುಡ್ಡು ಏನು ಮಾಡ್ತಾರೆ, ಇವ್ರು ಕವರೇಜ್ ಮಾಡ್ಕೊಂಡು ಗಾಡಿ 1 ಟ್ಯಾಕ್ಸ್ ಹರಿದು 9 ಗಾಡಿ ಫ್ರೀ ಬಿಟ್ಬಿಡ್ತಾರೆ. ಅದೇನೇ ಇರಲಿ, ರೈತರು ಕಷ್ಟಪಟ್ಟು ಬೆಳೆ ಬೆಳೆದರೂ ಸೂಕ್ತ ಬೆಲೆ ಸಿಗದೆ ಕಂಗಾಲಾಗಿದ್ದಾರೆ. ಹೀಗಿರುವಾಗ ಎಪಿಎಂಸಿ ಆಡಳಿತಾಧಿಕಾರಿ ಸವಿತಾ ನಾಯಕ್ ರೈತರು ಆ ಸರ್ಕಾರಿ ಅಧಿಕಾರಿ ರೈತರು ಮತ್ತು ವರ್ತಕರ ಹಿತವನ್ನ ಕಾಪಾಡಬೇಕಾದ ಅಧಿಕಾರಿ. ತಾನಾಯ್ತು, ತನ್ನ ಕೆಲಸವಾಯ್ತು ಅಂತ ಸರ್ಕಾರಿ ಸಂಬಳವನ್ನ ಪಡೆದು ಇರಬೇಕಾಗಿದ್ದ ಅಧಿಕಾರಿ ಲಂಚ ಪಡೆದು ಪೇಚಿಗೆ ಸಿಲುಕಿದ್ದಾರೆ. ಹೌದು, ಕಲಬುರಗಿ ಕೃಷಿ ಉತ್ಪನ್ನ ಮಾರುಕಟ್ಟೆ ಸಮಿತಿ ಆಡಳಿತ ಅಧಿಕಾರಿ ಲಂಚದ ವಿಡಿಯೋ ಇದೀಗ ಎಲ್ಲೆಡೆ ವೈರಲ್ ಆಗಿದ್ದು, ವಿಡಿಯೋ ವೈರಲ್ ಆಗ್ತಾ ಇದ್ದಂಗೆ ಅಧಿಕಾರಿಯನ್ನ ಅಮಾನತು ಮಾಡಲಾಗಿದೆ. ಅವಾಗೆ ಒಂದು ವರದಿ ನಿಮ್ಮ ಮುಂದೆ. ಜೀಪಿನಲ್ಲಿ ಕುಳಿತು ಲಂಚ ಸ್ವೀಕರಿಸುತ್ತಿರುವ ಮಹಿಳಾ ಅಧಿಕಾರಿ, ಲಂಚಾಧಿಕಾರಿ ವಿರುದ್ಧ ಕಠಿಣ ಕ್ರಮಕ್ಕೆ ಆಗ್ರಹಿಸುತ್ತಿರುವ ರೈತ ಮುಖಂಡರು. ಈ ದೃಶ್ಯಗಳು ಕಂಡುಬಂದಿದ್ದು ಜೇವರ್ಗಿ ಪಟ್ಟಣದ ಕೃಷಿ ಉತ್ಪನ್ನ ಮಾರುಕಟ್ಟೆಯಲ್ಲಿ. ಕಲಬುರಗಿ ಎಪಿಎಂಸಿ ಆಡಳಿತಾಧಿಕಾರಿ ಲಂಚಾವತಾರ. ವಿಡಿಯೋ ವೈರಲ್, ಎಪಿಎಂಸಿ ಆಡಳಿತಾಧಿಕಾರಿ ಸಸ್ಪೆಂಡ್. ಈ ಫೋಟೋದಲ್ಲಿ ಕಾಣ್ತಿರುವ ಈ ಅಧಿಕಾರಿ ಹೆಸರು ಸವಿತಾ ನಾಯಕ್, ಕಲಬುರಗಿ ಕೃಷಿ ಉತ್ಪನ್ನ ಮಾರುಕಟ್ಟೆಯ ಆಡಳಿತಾಧಿಕಾರಿ. ಈ ಸವಿತಾ ನಾಯಕ್ ಪ್ರತಿನಿತ್ಯ ಎಪಿಎಂಸಿಯಲ್ಲಿನ ವರ್ತಕರು ಮತ್ತು ರೈತರ ರಕ್ತ ಹೀರುತ್ತಿದ್ದಾಳೆ. ಜೇವರ್ಗಿ ಎಪಿಎಂಸಿಯಿಂದ ಹೊರಹೋಗುವಂತ ಪ್ರತಿಯೊಂದು ಗೂಡ್ಸ್ ವಾಹನದ ಮಾಲೀಕರು ಟ್ಯಾಕ್ಸ್ ಕಟ್ಟಬೇಕು. ಆದರೆ ಬೆರಳೆಣಿಕೆಯಷ್ಟು ವಾಹನದ ಟ್ಯಾಕ್ಸ್ ಕಟ್ಟಿಸಿಕೊಂಡು ಉಳಿದ ವಾಹನಗಳನ್ನ ಇವರು ಟ್ಯಾಕ್ಸ್ ಕಟ್ಟಿಸಿಕೊಳ್ಳದೆ ಬಿಡ್ತಾ ಇದ್ರು. ಹೀಗೆ ಟ್ಯಾಕ್ಸ್ ಕಟ್ಟದೆ ಹೊರಹೋದ ವಾಹನಗಳ ಟ್ಯಾಕ್ಸ್ ಹಣವನ್ನ ತಿಂಗಳಿಗೆ 20 ರಿಂದ 25 ಸಾವಿರ ಹಣವನ್ನ ಲಂಚದ ರೂಪದಲ್ಲಿ ಸವಿತಾ ನಾಯಕ್ ಪಡೆಯುತ್ತಿದ್ರು. ವರ್ತಕರಿಂದ ಲಂಚ ಪಡೆಯುತ್ತಿರುವುದು ಎಪಿಎಂಸಿ ಸಿಸಿಟಿವಿಯಲ್ಲಿಯೇ ಸೆರೆಯಾಗಿದೆ. ಬಟ್ ಇವ್ರು ಹಣ ತಗೊಂಡದ್ದು ಪ್ರೂವ್ ಆಗಿದೆ. ತಕ್ಷಣ ಇವರು ಸಚಿವರಿಗೆ ನಾವು ವಿನಂತಿ ಮಾಡ್ಕೊಳ್ತೀವಿ ಮತ್ತು ಜಿಲ್ಲಾಧಿಕಾರಿಗಳು ವಿನಂತಿ ಮಾಡ್ಕೋತೀವಿ ಮತ್ತು APMC ಸಂಬಂಧಪಟ್ಟ ಸಚಿವರಾಗಿರ್ತಂಥ ಶಿವಾನಂದ ಪಾಟೀಲ್ ಅವರು ನಾವು ವಿನಂತಿ ಮಾಡ್ಕೋತೀವಿ. ಈ ಭ್ರಷ್ಟ ಅಧಿಕಾರಿಗಳನ್ನು ಕೂಡಲೇ ಇಲ್ಲಿಂದ ವರ್ಗಾವಣೆ ಮಾಡಿರಿ. ಇಲ್ಲಪ್ಪ ಅಂತಂದ್ರೆ ಇವರು ಸೇವೆಯಿಂದನೇ ಮೊದಲು ಅಮಾನತು ಮಾಡಿ ತನಿಖೆ ಮಾಡಿರಿ. ಇವರು ಒಂದು ಲಾರಿಗೆ ಟ್ಯಾಕ್ಸಿಗೆ 7,000 ರೂಪಾಯಿ ಇತ್ತಪ್ಪ ಅಂದ್ರೆ 3,000 ರೂಪಾಯಿ ಕಮಿಷನ್ ತೊಗೊಂಡು ಇವತ್ತು ಸರ್ಕಾರಕ್ಕೆ ನಷ್ಟವನ್ನು ಉಂಟು ಮಾಡಿ ಆ 3,000 ತಾವು ಪಾಲುದಾರರಾಗಿ ಇವರು ಹಂಚ್ಕೋದು ಇದು ಒಂದು ಬಿಸ್ನೆಸ್ ಆಗಿಬಿಟ್ಟದ. ಇನ್ನು ಕೃಷಿ ಉತ್ಪನ್ನ ಮಾರುಕಟ್ಟೆಯ ಆಡಳಿತಾಧಿಕಾರಿ ಸವಿತಾ ನಾಯಕ್ ಕಳೆದ ಅನೇಕ ದಿನಗಳಿಂದ ರೈತರು ಮತ್ತು ವರ್ತಕರಿಂದ ಹಣ ವಸೂಲಿ ಮಾಡ್ತಿದ್ದಾರೆ